ಸಾಗರದ ಸಂತ ಜೋಸೆಫರ ಶಾಲೆಯ ವಿದ್ಯಾರ್ಥಿನಿಯರು ಥ್ರೋಬಾಲ್ನಲ್ಲಿ ಪ್ರಥಮ ಸ್ಥಾನ ತೆಗೆದುಕೊಂಡು ಶಿವಮೊಗ್ಗ ಜಿಲ್ಲೆಗೆ ಆಯ್ಕೆಯಾಗಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದ ಮಕ್ಕಳೇ, ವಿದ್ಯಾರ್ಥಿಗಳೇ. ಹಾಗೆ ನಿಮ್ಮ ಈ ಮುಂದಿನ ಪಯಣ, ಜಿಲ್ಲಾ ಮಟ್ಟದ ಪಯಣ ಯಶಸ್ವಿಯಾಗಿ ನಡೀಲಿ. ಸಾಗರ ತಾಲೂಕಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಗಲಿ ಅಂತ ನಾನು ಲೈವ್ ಸಾಗರ್ K15 ಮುಖಾಂತರ ಬೇಡ್ಕೊಳ್ತೀನಿ. ಹಾಗೆ ನಿಮ್ಮ ಈ ಒಂದು ಟ್ರೈನಿಂಗ್ ಇದೆಯಲ್ಲ, ಇನ್ನೂ ಹೆಚ್ಚಾಗಿ ಮಾಡ್ಕೊಳ್ಳಿ. ಹಾಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಗೆಲ್ಲಿ ಅಂತ ನಿಮಗೆ ಶುಭ ಹಾರೈಸ್ತೀನಿ. ಕೊರ್ಲಿಕೊಪ್ಪ. ನಾನು ಲೈವ್ ಸಾಗರ್ K15ನಿಂದ ಫ್ರ್ಯಾಂಕಿ ಲೋಬೋ. ನೀವು ಪ್ರಥಮ ಸ್ಥಾನ ಯಾವುದ್ರಲ್ಲಿ ಗೆದ್ದಿದ್ದೀರಾ? ಮುಂದಿನ ಜಿಲ್ಲಾ ಮಟ್ಟ ಕ್ರೀಡಾಕೂಟದಲ್ಲಿ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕಿಗೆ ಇನ್ನೂ ಹೆಚ್ಚಿನ ಯಶಸ್ಸು ನಿಮ್ಗೆ ಸಿಗಲಿ. ನಮ್ಮ ತಾಲೂಕಿಗೆ ಮತ್ತೊಂದೊಮ್ಮೆ ಹೀಗೆ ನಮ್ಮ ಜಿಲ್ಲಾ ಮಟ್ಟವನ್ನು ಗೆದ್ದು ಮತ್ತೆ ಬರಬೇಕು. ನೀವು ಪ್ರಶಸ್ತಿ ತೆಗೆದುಕೊಂಡು ಅವತ್ತು ನಾನು ಬಂದು ಮತ್ತೆ ನಿಮ್ಮ ಸುದ್ದಿಯನ್ನು ಪ್ರಸಾರ ಮಾಡ್ತೀನಿ. ನಿಮಗೆ ಹೆಚ್ಚು ಕೋಚ್ ಅಂದರೆ ನಿಮಗೆ ಶಿಕ್ಷಣ ಕೊಟ್ಟಿದ್ದಾರೆ ಈ ಕ್ರೀಡೆಯಲ್ಲಿ. ಸರ್, ತುಂಬ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, ಯಾವುದಾದ್ರು ಖೋ-ಖೋ, ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ತಗೊಂಡಿದ್ದೀರಾ. ಹೇಗೆ ಅನ್ಸತ್ತೆ ಸರ್? ಖುಷಿ ಆಗ್ತದೆ. ಹೆಚ್ಚಿನದಾಗಿ ನಮ್ಮ CRP ಸರ್ ಎರಡೂ ಜನರು ಸಹ ಸಹಕಾರ ಇದೆ. ಮಕ್ಕಳು ಸಹ ತುಂಬಾ ಉತ್ತಮವಾಗಿ ಆಡಿದ್ದಾರೆ. ಅವರು ಶ್ರಮನೇ ಇದು ಹೊರತು ನಮ್ದೇನೂ ಇಲ್ಲ. ಖುಷಿ ಆಗ್ತದೆ. ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಕೂಡ ಇನ್ನೂ ಎಫರ್ಟ್ ಹಾಕ್ಬೇಕು ಸರ್. ಹೇಗೆ ನೀವು ಅದಕ್ಕೆ ಇದು ಮಾಡ್ತೀರಾ, ಸ್ಪಂದಿಸ್ತೀರಾ? ಇದು ಅಭ್ಯಾಸವನ್ನು ನಿರಂತರವಾಗಿ ಮಾಡ್ತಾನೆ ಇದ್ದೀವಿ. ಸದ್ಯದಲ್ಲೇ ಎಕ್ಸಾಮ್ ಇದೆ, ಅದ್ರ ಜೊತೆಗೂ ಸಹ ಬೆಳಗ್ಗೆನೆ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ವಾರ್ಮಪ್ಪನ್ನು ಮಾಡ್ಕೊಂಡ್ಬಿಟ್ಟು ಇನ್ನೂ ನೀಟಾಗಿ ವರ್ಕನ್ನು ವರ್ಕೌಟನ್ನು ಮಾಡ್ತಾರೆ. ಆಮೇಲೆ ಅವರ ಪೋಷಕರೆಲ್ಲ ಸಪೋರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಹೇಗೆ ಅನ್ಸತ್ತೆ ಸರ್ ನಿಮ್ಮ? ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ. ತ್ಯಾಗರ್ತಿ ವಲಯ ಮಟ್ಟದ ನಮ್ಮ ಬರೂರ್ ಸಾಗರ ತಾಲೂಕಿಗೆ ಕೀರ್ತಿ ಅಂತ ತಂದಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಮತ್ತೊಮ್ಮೆ ಸಾಗರದ ಹೆಸರನ್ನ ಚಿರಾಯುವಾಗಿ ಮಾಡ್ತಾರೆ ಎಂಬ ಒಂದು ವಿಶ್ವಾಸ ನಮಗಿದೆ. ನಮ್ಮ ಮಕ್ಕಳಿಗೆ ಕ್ರೀಡಾ ಸ್ಫೂರ್ತಿಯ ಇನ್ನೂ ಜಯವಾಗಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು ಸರ್. ನಿಮ್ಗೆಲ್ಲರಿಗೂ ನಿಮ್ಮ ಕೋಚಿಗೆ ಜೈ ಅಂತೀರಾ? ಓಕೆ, ಧನ್ಯವಾದಗಳು. ಹೀಗೆ ನಿಮ್ಮ ಕ್ರೀಡಾ ಜೀವನ ಯಶಸ್ವಿಯಾಗಿ ನಡೀಲಿ ಅಂತ ಲೈವ್ ಸಾಗರ್ K15 ಮತ್ತೊಮ್ಮೆ ಹೇಳೋದು. ಧನ್ಯವಾದ.